ಇವತ್ತೊಂದು ರಾತ್ರಿ ಕೆಳಗಡೆ ಮಲ್ಕೋ, ಬೆಳಗ್ಗೆ ಏನಾದ್ರು ಬರಬಾರ್ದು ಬಂದ್ಬಿಟ್ರೆ ನಾನೇ ನೀನು ಹಾಸ್ಪಿಟ್ಲ್ ಓದ್ಕೊಂಡು ಹೋಗ್ತೀನಿ. ಇದ್ರೆ ಮಾತಾ ಇದ್ದೇ ಪಕ್ಕ 100% ಟಕಾಟಕ್ ಪಕ್ಕ. ಹೌದಾ? ಹಾಗಾದ್ರೆ ನನ್ನ ಅಜ್ಜಿನ ಕೂಗ್ತೀನಿ, ಅವ್ರ ಹತ್ರನೇ ಮಾತು ಹೇಳು. ಅಜ್ಜಿ ಆದಿ ಕಂಟ್ರೋಲ್ ಕಂಟ್ರೋಲ್. ಇಷ್ಟು ಕಂಟ್ರೋಲ್ ಇಲ್ಲಿದ್ರೆ ಸರಿ. ಓಕೆ ಓಕೆ ಸರಿ ಆಯ್ತು. ನನಗೂ ಬೇಡ ನಿನಗೂ ಬೇಡ. ಹಂಗಂದ್ರೆ ನಾನು ಕೆಳಗೆ ಮಲ್ಕೊಂಡ್ರೆ ನೀನೇನು ಬಾತ್ರೂಮ್ ಅಲ್ಲ ಮಲ್ಕೋತ್ಯಾ? ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ಹಾ, ಹೇಳುವಂತವನಾಗು. ಈಗ ಈಗ ಟಾಸ್ ಹಾಕೋಣ. ತೋರ್ಸಾಕಣ. ಹೆಡ್ ಬಿದ್ರೆ ಮಂಚ ನಂದು, ಹೆಡ್ ಬಿದ್ರೆ ಮಂಚ ನಿಂದು, ಟೇಲ್ಸ್ ಬಿದ್ರೆ ನೆಲ ನಿಂದು. ಟೇಲ್ಸ್ ಬಿದ್ರೆ ನೆಲ ನಂದು. ಏನ ಏನಂದ್ರೆ ಸುಳ್ಳು ಹೇಳು. ಈಗ ಟಾಸ್ ಹಾಕೋಣ. ಹೆಡ್ ಬಿದ್ರೆ ಮಂಚ ನಂದು, ಟೇಲ್ಸ್ ಬಿದ್ರೆ ನೆಲ ನಿಂದು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇಲ್ಲ ನೋಡಿ, ನನ್ನ ಕಿವಿಯಲ್ಲಿ ಏನಾದ್ರು ಹೂ ಕಾಣಿಸ್ತಿದ್ಯಾ? ಪರವಾಗಿಲ್ಲ, ನಮ್ಮ ಮನೆಗೆ ಬಂದ್ಮೇಲೆ ಬುದ್ಧಿವಂತ ಆಗ್ಬಿಟ್ಟಿದ್ದೆ. ಏನಿಲ್ಲ ಏನಿಲ್ಲ. ಸರಿ ಆಯ್ತು, ಟಾಸ್ ಹಾಕೋಣ. ಹೆಡ್ ಬಿದ್ರೆ ಮಂಚ ನನಗೆ, ಟೇಲ್ಸ್ ಬಿದ್ರೆ ಮಂಚ ನಿನಗೆ. ಓಕೆನಾ? ಈ ಹೆಡ್ಡು ಗುಡ್ಡು ಎಲ್ಲ ಏನು ಬೇಡ. ಚೀಟಿ ಹಾಕು. ಇಬ್ರಲ್ಲಿ ಯಾರ ಹೆಸರು ಬರುತ್ತೋ ಅವ್ರಿಗೆ ಮಂಚ. ಓಕೆ ಓಕೆ ರಿಲ್ಯಾಕ್ಸ್. ಓಕೆ ರಿಲ್ಯಾಕ್ಸ್. ಓಕೆ ಡೀಲ್. ಎರಡು ಚೀಟಿವರೆಗೆ 1 ಗಂಟೆ ಮತ್ತೆ. ದೇವ್ರೆ ದೇವ್ರೆ ದೇವ್ರೆ, ನನ್ನ ಹೆಸರು ಬರಲಿಲ್ಲ ಅಂತ ಪರವಾಗಿಲ್ಲ, ಇವಳ ಹೆಸರು ಮಾತ್ರ ಬರಬಾರ್ದಪ್ಪ. ಹಾಂ, ಚೀಟಿ ಎತ್ತು. ನನ್ನ ಹೆಸರು ಬಂದಿದ್ಯಾ? ಗೊತ್ತಿತ್ತು. ನಾಚಿ. ಯಾಕೆಲೇ ನಾಯಿ ಬಾಲ ಡೊಂಕೋ, ನಂಗೆ ನೀನ್ ಕೆಟ್ಟ ಬುದ್ಧಿ ನನ್ ಬಿಡಲ್ಲ ಅಲ್ವಾ? ಈ ಸಲ ನಾನ್ ಚೀಟಿ ಬರೀತೀನಿ, ನೀನಿತ್ತು 3 ಚೀಟಿ ಬರ್ಕೊಂಡ್ಬರ್ತೀನಿ. ಇರೋದೇ ನಾವಿಬ್ರು, 3ನೇ ಚೀಟಿಲೇ ನಿಮ್ಮ ಅಜ್ಜಿ ಹೆಸರು ಬರೀ. ಇಲ್ಲ, ನಿಮ್ಮ ಅಜ್ಜಿ ಹೆಸರು ಬರೀತೀನಿ. ಬಂದ್ಯಾ? ತಗಿ. ಜೈ ಮೆಂಟ್ಲು, ಇಬ್ರು ಹೆಸರು ಯಾಕೆ ಬರ್ದಿದ್ಯಾ? ಇನ್ನ 2 ಚೀಟಿಲಿ ಏನ್ ಬರ್ದಿದ್ದೆ? ತಗಿ, ಗೊತ್ತಾಗತ್ತೆ. ನನ್ನ ಕರ್ಮ ಚೇಂಜ್ ಮಾಡೋಕ್ಕಾಗುತ್ತೆ. ಆಯ್ತು, ಬಿತ್ಕೋ. ಬೈ ಬೆಡ್ಶೀಟ್ ಕೊಡೆ. ನಾನು ಚೀತದ ಮೈ ಬಿಡ ಬಿಡ. ಆದಿ, ಹೇಗಿದ್ದೆ? ಹೇಗಾದ್ಯೋ? ನನ್ನ ರೂಮಲ್ಲಿ ನನಗೆ ಬೆಡ್ಶೀಟ್ ಇಲ್ಲ. ಅಮ್ಮು, ಅತ್ತೆ, ಇಲ್ಲಿಗೆ ಯಾಕೆ ಬರಕ್ ಹೇಳಿದ್ರಿ? ವಾವ್ ಅತ್ತೆ, ದಿಸ್ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಸೋ ಮಚ್.
ಅದು ಸ್ವಲ್ಪ ಊರು ವೆದರ್ ಎಲ್ಲ ಚೇಂಜ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿದೆ. ಗಾಡಿ ಮೇಲೆ ಯಾವ್ದಾದ್ರು ಫೈನ್ ಇದ್ರೆ ಕಟ್ಟಿಸ್ಕೋಬಹುದು. ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳೋ ಹಾಗಿಲ್ಲ. ಅಮ್ಮವ್ರದ್ದು ಎಂಥ ವ್ಯಕ್ತಿತ್ವ. ನನ್ನ ಮದುವೆ ಆದ್ಮೇಲೆ ಅದು ಬದಲಾಯ್ತಾ? ಇಲ್ಲ, ಹಾಗಾಗಬಾರ್ದು. ನಾನು ಅವ್ರನ್ನ ಮೊದಲೇ ಹಾಗೆ ಮಾಡ್ತೀನಿ. ಅದೆಷ್ಟು ಮಿಸ್ ಮಾಡ್ಕೊಂಡಿದ್ದೆ ಐಸ್ ಕ್ರೀಮ್ನ. ಐಸ್ ಕ್ರೀಮ್ ಮಾತ್ರನಾ? ನೀನು PhD ಕನ್ಸನ್ನ ಮಿಸ್ ಮಾಡ್ಕೊಳ್ಳಿಲ್ವಾ? ನಿನ್ನ ಲೈಫು, ನಿನ್ನ ಕನಸು, ನಿನ್ನ ಆಸೆಗಳನ್ನು ಮಿಸ್ ಮಾಡ್ಕೋತಾ ಇರಲಿಲ್ವಾ? ಅಮೃತ ಅವ್ರ ಎಲ್ಲ ಆಸೆಗಳನ್ನ ನಾನು ಈಡೇರಿಸ್ತೀನಿ. ಅಡ್ಗು ಲಜ್ಜಿ ಥರ ಒಲೆನ ಊದ್ಕೊಂಡು ಮೈ ಕೈಯೆಲ್ಲ ಸುಟ್ಕೊಂಡು ಅಡುಗೆ ಮಾಡ್ತಾ ಹಳ್ಳಿಲೇ ಕೊಳ್ತು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಅಮೃತ ಅವ್ರ ಹಳ್ಳೀಲಿ ಅಡುಗೆ ಮನೇಲಿ ಅವ್ರು ಟೈಮ್ ವೇಸ್ಟ್ ಮಾಡಬಾರ್ದು. ಅವ್ರು ತುಂಬ ಎತ್ತರಕ್ಕೆ ಬೆಳಿಬೇಕು. ಅವ್ರ ಕನಸುಗಳೆಲ್ಲ ನೆರವೇರಬೇಕು. ಇಲ್ಲ ಅತ್ತೆ, ನನಗೆ ಖಂಡಿತ ಅಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ. ನಿಜವಾಗ್ಲೂ ಹಳ್ಳಿ ಬಗ್ಗೆ, ಅವ್ರ ಜೀವನದ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ. ಆದರೆ ನಾನು ಕನ್ಸು ಕಂಡಿದ್ದೆ ಬೇರೆ. ನನಗೆ PhD ಬಿಟ್ಟರೆ ಬೇರೆ ಏನೂ ಬೇಕಿರಲಿಲ್ಲ. ಹೀಗೆ ಕನ್ಸು ಕಾಣ್ತಾ ಇದ್ರೆ ಸಾಕ? ನೀನು ಅವ್ರ ಮನೆಯವ್ರ ಜೊತೆಗೆ ನಡ್ಕೊಳ್ಳೋದನ್ನ ನೋಡಿದ್ರೆ ನೀನು ಅಲ್ಲಿಗೆ ಹೊಂದ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಅಮೃತ ಅವರು ನಮ್ಮ ಮನೆಯವ್ರ ಜೊತೆ ಹೊಂದ್ಕೊತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ತಮ್ಮನ್ನ ತಾವೇ ಮರೆಯೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಇಲ್ಲ ಅತ್ತೆ, ಸಂಜೀವ್ ಅವರು, ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರು. ಅವ್ರು ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ನಾನು ಅವ್ರ ಹತ್ರ ಒರಟಾಗಿ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ಮನೆಯವ್ರಿಗೇನೆ ನನ್ನ ಕನಸು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ಇನ್ನು ಸಂಜೀವ್ ಅವ್ರ ಮನೆಯವರಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ ಹೇಳಿ? ನಮ್ಮ ಮನೆಯವ್ರಿಗೆ ಅಮೃತ ಅವ್ರ ಆಸೆ ಏನಿತ್ತು, ಅವ್ರು ಯಾವ ಥರದ ಹುಡುಗಿ ಅಂತಾನೆ ಗೊತ್ತಿಲ್ಲ. ಇದನ್ನೆಲ್ಲ ನಮ್ಮ ಮನೆಯವ್ರಿಗೆ ಅರ್ಥ ಮಾಡಿಸಿ ಅಮೃತ ಅವ್ರಿಗೆ ಬೇಕಾಗಿರೋ ಬದುಕನ್ನು ಕಟ್ಕೊಡ್ತೀನಿ. ನೀನು ಬದಲು ನಿನ್ನ PhD ಬಗ್ಗೆ ಯೋಚನೆ ಮಾಡುವಮ್ಮ. ನೀನು ನಿನ್ನ ಗುರಿ ಕಡೆ ಗಮನ ಕೊಟ್ಟರೆ ಮಿಕ್ಕಿದ್ದೆಲ್ಲ ಆದಾಗ ಅದೇ ಆಗುತ್ತೆ. ನೀನು ಏನು ನಿರ್ಧಾರ ತಗೋಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.